ನಮಸ್ಕಾರ. ಸ್ಪೀಡ್ ಪ್ಲೇಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಸಂತರಾಜ್. ಇವತ್ತು ನಾನೊಂದು ನಿಮಗೆ ಸ್ವೀಟ್ ರಿವೆಂಜ್ ಕಥೆಯನ್ನು ಹೇಳ್ತೀನಿ. ಇದು ಭಾರತವೇ ಹೆಮ್ಮೆ ಪಡಬೇಕಾದಂತಹ ಒಂದು ಸ್ಟೋರಿ. ಯಾಕಂದರೆ ಬ್ರಿಟಿಷರು ನೂರಾರು ವರ್ಷಗಳ ಕಾಲ ಭಾರತವನ್ನು ಆಳಿ ಭಾರತೀಯರನ್ನ ಕಾಲ್ಕಸದಂತೆ ಮಾಡಿಕೊಂಡು ಒಂದು ದರ್ಪವನ್ನು ತೋರಿಸಿದಂತಹ ಟೈಮ್ನಲ್ಲಿ ಬ್ರಿಟಿಷರಿಗೆ ತಕ್ಕ ಉತ್ತರವನ್ನು ಕೊಟ್ಟ ಒಬ್ಬ ಮಹಾನ್ ಬಿಸ್ನೆಸ್ ಮ್ಯಾನ್ನ ಸ್ಟೋರಿ ಇದು. ಏನಾಗುತ್ತೆ ಅಂದರೆ 1890 ಆಸುಪಾಸಿನ ಟೈಮಲ್ಲಿ ಈಗ ರತನ್ ಟಾಟಾ ಅವರ ಟಾಟಾ ಗ್ರೂಪ್ ಇದೆಯಲ್ಲ, ಆಗ ಅವ್ರ ತಾತ ಇದ್ರು ಜಮ್ಸೆಡ್ಜಿ ಟಾಟಾ. ಅವರು ಒಂಥರ ಭಾರತದ ಭವಿಷ್ಯದ ದೃಷ್ಟಿಯಲ್ಲಿ ತುಂಬ ಅದ್ಭುತವಾದ ಬದಲಾವಣೆಗಳನ್ನು ಮಾಡಿದವರು. ಅಂತಹ ಜಮ್ಸೆಡ್ಜಿ ಟಾಟಾ ಅವರು ಯಾವುದೋ ಒಂದು ಮೂವಿಯ ಪ್ರೀಮಿಯರ್ಗೆ ಹೋಗಬೇಕಾಗಿರುತ್ತೆ. ಅವರು ವಾಟ್ಸನ್ ಅಂತ ಮುಂಬೈನ ಒಂದು ಹೋಟೆಲ್ಗೆ ಹೋಗ್ತಾರೆ. ಬಟ್ ಇವರನ್ನ ಒಳಗಡೆ ಬಿಡಲ್ಲ. ಹಾಗೆ ಹೊರಗಡೆ ಒಂದು ಬೋರ್ಡನ್ನು ಹಾಕಿರ್ತಾರೆ, ಡಾಗ್ಸ್ ಆ್ಯಂಡ್ ಇಂಡಿಯನ್ಸ್ ಆರ್ ನಾಟ್ ಅಲೌಡ್ ಅಂತ. ಅಂದರೆ ನಾಯಿಗಳು ಮತ್ತು ಭಾರತೀಯರನ್ನ ಒಳಗೆ ಬಿಡೋದಿಲ್ಲ ಅಂತ. ಆ ಬೋರ್ಡನ್ನು ನೋಡಿ ಜಮ್ಸೆಡ್ಜಿ ಟಾಟಾ ಅವರಿಗೆ ತುಂಬ ಬೇಜಾರಾಗುತ್ತೆ. ಇಮಿಡಿಯೇಟ್ಲಿ ಅಲ್ಲಿಂದ ವಾಪಸ್ ಬರ್ತಾರೆ. ವಾಪಸ್ ಬಂದು ಅವರ ತಲೆಯಲ್ಲಿ ಒಂದು ಹುಳ ಬಿಟ್ಕೊಂಡಂಗೆ ಆಗ್ಬಿಡುತ್ತೆ. ಇವರು ನಮ್ಮ ದೇಶಕ್ಕೆ ಬಂದು ನಮ್ಮನ್ನೇ ಆಳ್ಕೊಂಡು ನಮ್ಮನ್ನ ನಾಯಿಗಳಿಗೆ ಹೋಲಿಸ್ಬಿಟ್ರಲ್ಲ ಅಂತ ಹೇಳಿ ಸಖತ್ ಅಪ್ಸೆಟ್ ಆಗ್ತಾರೆ. ಆ ಕಾಲಕ್ಕೆ ಟಾಟಾ ಬಹಳ ದುಡ್ಡು ಮಾಡ್ತಿದ್ದಂತಹ ಬಿಸ್ನೆಸ್ ಮ್ಯಾನ್. ಅವರ ದೂರದೃಷ್ಟಿ ಅದ್ಭುತವಾಗಿತ್ತು. ಹಠಕ್ಕೆ ಬಿದ್ದರೆ ಏನು ಬೇಕಾದರೂ ಮಾಡೋ ತಾಕತ್ತಿದ್ದ ಮನುಷ್ಯ ಜಾಮ್ಶೆಡ್ಜಿ ಟಾಟಾ ಅವರು. ಹೋಟೆಲ್ ಒಳಗೆ ಬಿಡದೆ ಅವಮಾನ ಆದಾಗ ಸುಮ್ಮನೆ ಇದ್ದು ಬಿಡ್ತಾರಾ? ನೋ ಚಾನ್ಸ್. ಮುಂಬೈನ ಸಮುದ್ರದ ಎದುರಲ್ಲೇ ಜಾಗವನ್ನು ಖರೀದಿ ಮಾಡ್ತಾರೆ. ವಿಟಿ ಏರಿಯಾದ ಗೇಟ್ ವೇ ಆಫ್ ಇಂಡಿಯಾ ಇದೆಯಲ್ಲ, ಅದರ ಎದುರುಗಡೆನೆ ಒಂದು ಹೋಟೆಲ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾರೆ. 1897ರಲ್ಲಿ ಅದಕ್ಕೆ ಅಡಿಗಲ್ಲನ್ನು ಹಾಕ್ತಾರೆ. ಅಂದರೆ ಇಲ್ಲೊಂದು ಅದ್ಭುತವಾದ ಹೋಟೆಲ್ ಕಟ್ತೀನಿ ಅಂತ. ಕಟ್ತಾರೆ 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 ಅರಮನೆ ತರಹದ ಹೋಟೆಲನ್ನೇ ಕಟ್ತಾರೆ. 1903ರಲ್ಲಿ ಹೋಟೆಲ್ ಓಪನ್ ಆಗುತ್ತೆ. ಅದರ ಹೆಸರು ದಿ ತಾಜ್ ಪ್ಯಾಲೇಸ್ ಅಂತ. ಮುಂಬೈ ಅಟ್ಯಾಕ್ ಎಲ್ಲ ಆಗಿತ್ತು ಗೊತ್ತಾ? ಅದೇ ಹೋಟೆಲ್. ಪ್ರಾರಂಭದಲ್ಲಿ ಆ ಹೋಟೆಲನ್ನು ಕಟ್ಟಿ ಆರಂಭಿಸಿದಾಗ ಡಾಗ್ಸ್ ಆ್ಯಂಡ್ ಬ್ರಿಟಿಷ್ ನಾಟ್ ಅಲೌಡ್ ಅಂತ ತಾಜ್ ಹೋಟೆಲ್ ಮುಂದೆ ಒಂದು ಬೋರ್ಡನ್ನು ಹಾಕಿದ್ರು ಅಂತ ಕೆಲವರು ಹೇಳ್ತಾರೆ. ಆದರೆ ಯಾವತ್ತೂ ಕೂಡ ಜಾಮ್ಸೆಡ್ಜಿ ಟಾಟಾ ಅಷ್ಟು ಕೆಳಮಟ್ಟಿಗೆ ಇಳಿಯೋ ವ್ಯಕ್ತಿನೇ ಅಲ್ಲ. ಅವರಂಗೆ ಮಾಡಲಿಲ್ಲ. ಸಾಕಷ್ಟು ಜನ ಬ್ರಿಟಿಷರು ಸಹಿತ ಅದೇ ಹೋಟೆಲ್ನಲ್ಲಿ ಉಳ್ಕೊಂಡಿದ್ರು ಅನ್ನೋ ಮಾತು ಕೂಡ ಇದೆ. 1903 ಡಿಸೆಂಬರ್ 16ನೇ ತಾರೀಕು ಹೋಟೆಲ್ ಓಪನ್ ಆಯಿತು. 6 ಫ್ಲೋರ್ದು ತುಂಬ ಅದ್ಭುತವಾದ ಹೋಟೆಲ್. ಆ ಕಾಲಕ್ಕೆ 1903ರಲ್ಲೇ ಆ ಹೋಟೆಲಲ್ಲಿ ಫ್ಯಾನ್ ಫೆಸಿಲಿಟಿ, ಎಲೆಕ್ಟ್ರಿಸಿಟಿ ಫೆಸಿಲಿಟಿ ಎಲ್ಲ ಇತ್ತು. ಅಂದರೆ ಅಂತಹ ಲಕ್ಸುರಿಯಸ್ ಹೋಟೆಲನ್ನು ಆಗಿನ ಕಾಲಕ್ಕೆ ಕಟ್ಟಿದ್ರು. ಆಮೇಲೆ 1973ರಲ್ಲಿ ಅದರ ಪಕ್ಕದಲ್ಲೇ ಇದ್ದ ತಾಜ್ ಟವರ್ ಅಂತ ಇನ್ನೊಂದು ಟವರನ್ನು ಕಟ್ಟಿದ್ರು. ಈಗ ಅಲ್ಲಿ 400ರಿಂದ 500 ರೂಮ್ಸ್ ಹತ್ತತ್ರ ಇದೆ. ಅದ್ರೊಳಗಡೆನೆ 9 ರೆಸ್ಟೋರೆಂಟ್ಗಳು ಇದೆ. ಇವತ್ತು ಹೋಟೆಲ್ ತಾಜ್ ಗ್ರೂಪ್ ಅಂತ ಏನಿದೆ ಅದು ವಿಶ್ವದ ಒನ್ ಆಫ್ ದ ಟಾಪ್ ಬ್ರ್ಯಾಂಡ್ಸ್ ಅಲ್ಲಿ ಒಂದು. ಜಾಮ್ಸೆಡ್ಜಿ ಟಾಟಾ ಅವರು ಕಟ್ಟಿರೋ ಹೋಟೆಲ್ ಏನಿದೆ ವಿಶ್ವದ ಟಾಪ್ 10 ಹೋಟೆಲ್ಗಳ ಲಿಸ್ಟ್ನಲ್ಲಿ ಸ್ಥಾನವನ್ನು ಪಡೆದಿದೆ. ಅಂತಹ ಅದ್ಭುತವಾದ ಹೋಟೆಲ್ ತಾಜ್ ಹೋಟೆಲ್. ಯಾಕೆ ನಾನು ಈ ಕಥೆನ ನಿಮಗೆ ಹೇಳಬೇಕು ಅಂತ ಅನ್ನಿಸ್ತು ಅಂತಂದ್ರೆ, ಸುಮಾರು ಇತಿಹಾಸದಲ್ಲಿರೋ ಕಥೆಗಳು ನಮಗೆ ತಿಳಿಯೋದೇ ಇಲ್ಲ ಅಥವಾ ಮರೆತು ಹೋಗ್ಬಿಡ್ತೀವಿ. ಸೊ ಹಾಗೆ ಆಗಬಾರ್ದು. ಹಾಗಾಗಿ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳನ್ನು, ಇಂಟ್ರೆಸ್ಟಿಂಗ್ ಸತ್ಯವನ್ನು ನಾನು ಹುಡುಕಿ ತೆಗೆದು ನಿಮ್ಮ ಎದುರಿಗೆ ಇಡುವ ಪ್ರಯತ್ನವನ್ನು ಮಾಡ್ತಿದ್ದೀನಿ. ಇವತ್ತು ಅನಿಸುತ್ತೆ ನಾನು ಯಾವತ್ತೂ ಕೂಡ ತಾಜ್ ಹೋಟೆಲನ್ನು ನೋಡಿಲ್ಲ. ಆದರೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮುಂಬೈಗೆ ಹೋದರೆ ನಾನು ತಾಜ್ ಹೋಟೆಲ್ಗೊಂದು ವಿಸಿಟ್ ಮಾಡಿ ಬರಬೇಕು ಅಂತ ಇದ್ದೀನಿ. ಯಾಕಂತಂದರೆ ಬರೀ ಹೋಟೆಲ್ ಅಲ್ಲ, ಅದೊಂದು ಭಾರತೀಯರ ಹೆಮ್ಮೆ. ಯಾಕಂದರೆ ಜಾಮ್ಸೆಡ್ಜಿ ಟಾಟಾ ಅವರಿಗೆ ಮಾಡಿದ ಒಂದು ಸಣ್ಣ ಇನ್ಸಲ್ಟ್ ಅಂತಹ ಒಂದು ಅದ್ಭುತ ಹೋಟೆಲ್ ಕಟ್ಟೋಕೆ ಕಾರಣ ಆಗುತ್ತೆ ಅಂತಂದರೆ, ಯಾವ ಬ್ರಿಟಿಷರು ಹೋಟೆಲ್ ಒಳಗೆ ಬಿಡಲ್ವೋ ಅದೇ ಬ್ರಿಟಿಷರನ್ನ ತನ್ನ ಹೋಟೆಲ್ಗೆ ಕರೆಸಿಕೊಳ್ಳೋದು ಇದೆಯಲ್ಲ, ಅದರ ತಾಕತ್ತು ಬೇರೆನೆ. ಅವತ್ತೇನೋ ಬ್ರಿಟಿಷರು ಭಾರತಕ್ಕೆ ಬಂದರು. ಭಾರತವನ್ನು ಆಳ್ವಿಕೆ ಮಾಡಿ ಇಲ್ಲಿ ಅವರ ಅಹಂಕಾರ ದರ್ಪವನ್ನು ತೋರಿಸ್ತಾ ಇಂಡಿಯನ್ಸ್ ಆ್ಯಂಡ್ ಡಾಗ್ಸ್ ಆರ್ ನಾಟ್ ಅಲೌಡ್ ಅಂತ ಬೋರ್ಡ್ ಹಾಕಿದವರು
ಇವತ್ತು ಬ್ರಿಟಿಷರನ್ನ ಆಳ್ತಾ ಇರೋದು ನಮ್ಮ ರಿಷಿ ಸುನಾಕ್. ನಾರಾಯಣ ಮೂರ್ತಿ ಅವರ ಅಳಿಯ ರಿಷಿ ಸುನಾಕ್ ಭಾರತೀಯ. ಎಲ್ಲಿ ಭಾರತಕ್ಕೆ ಬಂದು ಭಾರತದವರ ವಿರುದ್ಧವೇ ಅಷ್ಟೆಲ್ಲ ದರ್ಪವನ್ನ ಮೆರೆದವರು ಇವತ್ತು ಇಡೀ ಅವರ ದೇಶವನ್ನೇ ಆಳ್ತಾ ಇರೋದು ಒಬ್ಬ ಭಾರತೀಯ ಅಂತ ಹೇಳ್ಕೊಳ್ಳೋಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಅದೇನೇ ಇರಲಿ, ಜಾಮ್ಸೆಡ್ಜಿ ಟಾಟಾ ಅವರು ಆದಮೇಲೆ ಅವರ ಮಗ ನಾವೆಲ್ ಟಾಟಾ ಅವರು ಸಾಕಷ್ಟು ಡೆವಲಪ್ಮೆಂಟ್ಗಳನ್ನು ಮಾಡಿದ್ರು. ಅದಾದಮೇಲೆ ಅವರ ದತ್ತು ಪುತ್ರ ಇವಾಗಿದ್ದಾರಲ್ವಾ ನಮ್ಮ ರತನ್ ಟಾಟಾ ಅವರು ಸಹ ಇವತ್ತಿಗೂ ನಮ್ಮ ಭಾರತವನ್ನ ಬಲಿಷ್ಠಗೊಳಿಸುವ ನಿಟ್ಟಿನಲ್ಲಿ ಸಾಕಷ್ಟು ಒಳ್ಳೊಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ದಾನ ಧರ್ಮಗಳನ್ನ ಮಾಡ್ತಾ ಇದ್ದಾರೆ. ಅವರಿಂದಾಗಿ ದೇಶಕ್ಕೆ ಬಹಳ ಒಳ್ಳೇದಾಗ್ತಾ ಇದೆ. ಟಾಟಾ ಗ್ರೂಪ್ ಯಾವತ್ತೂ ಕೂಡ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡೋ ಗ್ರೂಪ್ ಅಲ್ವೇ ಅಲ್ಲ. ಇಡೀ ಭಾರತ ದೇಶವನ್ನ ಕಟ್ಟುವ ನಿಟ್ಟಿನಲ್ಲಿ, ಗಟ್ಟಿಯಾಗಿ ನೆಲೆಯೂರಿಸುವ ನಿಟ್ಟಿನಲ್ಲಿ ಕಟ್ಟಿದಂತಹ ಒಂದು ಅದ್ಭುತವಾದ ಸಂಸ್ಥೆ. ಒಂಥರ ನಮ್ಮ ಹೆಮ್ಮೆ. ಟಾಟಾ ಅಂದರೆ ಅದು ನಮ್ಮ ಭಾರತದ ಹೆಮ್ಮೆ. ಹಾಗಾಗಿ ಟಾಟಾ ಗ್ರೂಪ್ಗೆ ನಮ್ಮ ಕಡೆಯಿಂದ ಒಂದು ಸಲಾಂ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ಸದಾ ನಿಮ್ಮೊಂದಿಗೆ, ನಿಮಗಾಗಿ, ನಿಮಗೋಸ್ಕರ. ಹೋಗ್ಬರ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.